ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಕ್ಕೆ ಸುಸ್ವಾಗತ. ಇವತ್ತು ನಾವು ನಿಮ್ಗೆ ಏನು ಹೇಳ್ತೀವಿ ಅಂದರೆ ಕಮ್ಯುನಿಟಿ ಪೋಸ್ಟ್ ಯಾವ ಥರ ಹಾಕಬೇಕು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಬನ್ನಿ, ಕಮ್ಯುನಿಟಿ ಪೋಸ್ಟ್ ಯಾವ ಥರ ಹಾಕೋದು ಅಂತ ತಿಳ್ಕೊಳ್ಳೋಣ. ಬನ್ನಿ, ಇವಾಗ ನಾನು ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ. ಬನ್ನಿ, ಇವಾಗ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಯೂಟ್ಯೂಬ್ ಆ್ಯಪಲ್ಲೇ ಓಪನ್ ಮಾಡಿ, ಅಲ್ಲಿ ವಿಡಿಯೋಸ್ ಅಂತ ಬರುತ್ತೆ. ವಿಡಿಯೋಸ್ ಅಂತ ಬಂದಾಗ ಇಲ್ಲಿ 3 ಡಾಟ್ ಇದ್ದಾವೆ. ಈ ಡಾಟ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಶೇರ್ ಅಂತ ಬರುತ್ತೆ. ಶೇರ್ ಪ್ರೆಸ್ ಮಾಡಿ, ಇಲ್ಲಿ ಕಾಪಿ ಲಿಂಕ್ ಅಂತ ಇದೆ ನೋಡಿ ಕೆಳಗಡೆ. ಇದು ಕಾಪಿ ಲಿಂಕ್ ಪ್ರೆಸ್ ಮಾಡಿ, ಇದು ಕಾಪಿ ಆಯಿತು. ಇವಾಗ ಬ್ಯಾಕ್ ಬನ್ನಿ, ಪ್ಲಸ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ನಾವು ಯಾವುದು ಫೋಟೋ ಹಾಕ್ತೀವೋ ಅದು ಇಲ್ಲಿ ಗ್ಯಾಲರಿಲಿ ಇರುತ್ತೆ. ಥಂಬ್ನೈಲ್ ಹಾಕಿ ನೋಡಿ, ಇದು ಬಂತು ಮಂಜುನಾಥ ಸ್ವಾಮಿದು. ಇವಾಗ ಇಮೇಜಸ್ ಇಲ್ಲಿ 5 ಇಮೇಜ್ ಹಾಕ್ಬೋದು. ಇಮೇಜ್ ನೋಡಿ, ನಿಮ್ಗೆ ಯಾವ ಬೇಕು ಇಮೇಜು ಪ್ರೆಸ್ ಮಾಡಿ. ನೋಡಿ, ಇಲ್ಲೊಂದಿದೆ, 5 ಆದವು ಇಮೇಜು. ನಮ್ಗೆ ಯಾವ ಬೇಕಾದ್ರೂ ಹಾಕ್ಬೋದು. ಇವಾಗ ನೆಕ್ಸ್ಟ್ ಅಂತ ಹೊಡೀರಿ. ಇವಾಗ ಇದು ಎಲ್ಲ ಕಾಪಿ ಆಗ್ತಿದೆ. ಇಲ್ಲಿ ನಾವು ಕಾಪಿ ಮಾಡಿದ್ವಲ್ಲ ಆ ಲಿಂಕ್ ಇಲ್ಲಿ ಪ್ರೆಸ್ ಮಾಡಿ ಹಿಂಗೆ. ಇವಾಗ ಪೇಸ್ಟ್ ಮಾಡಿ ಇಲ್ಲಿ. ಇವಾಗ ನಮ್ಮದು ಕಾಪಿ ಲಿಂಕು ಪೇಸ್ಟ್ ಆಯಿತು ನೋಡಿ. ಇವಾಗ ಪೋಸ್ಟ್ ಇದಾಗ್ತಾಯಿದೆ ನೋಡಿ, ರೌಂಡ್ ಹೊಡಿತಾ ಇದೆ ನೋಡಿ. ಇದಾಯಿತು. ಇದು ಆಯಿತು. ಸ್ವಲ್ಪ ಸ್ಲೋ ಇದೆ ನೆಟ್ವರ್ಕು. ಇವಾಗ ಇಲ್ಲಿ ಪೋಸ್ಟ್ ಅಂತ ಇದೆ ನೋಡಿ. ಈ ಪೋಸ್ಟ್ ಮೇಲೆ ಈ ಥರ ಪ್ರೆಸ್ ಮಾಡಿ. ನೋಡಿ, ಇವಾಗ ನಮ್ಮದು ಪೋಸ್ಟು ಅಪ್ಲೋಡ್ ಆಯಿತು. ವ್ಯೂ ಅಂತ ಇದೆ, ಅದನ್ನು ಪ್ರೆಸ್ ಮಾಡಿ ನೋಡಿ. ಇವಾಗ ನಾವು ಹಾಕಿರೋ ಪೋಸ್ಟು ಬಂತು. ಈ ಥರ ನೀವು ಕಮ್ಯುನಿಟಿ ಪೋಸ್ಟ್ ಹಾಕ್ಬೋದು. ನೀವು ಕಮ್ಯುನಿಟಿ ಪೋಸ್ಟ್ ಹಾಕಿ ಮೇಲೆ ಲಿಂಕ್ ಇದೆ ನೋಡಿ. ಈ ಪೋಸ್ಟ್ ನೋಡಿದ್ರು ಈ ಲಿಂಕ್ ಪ್ರೆಸ್ ಮಾಡಿದರೆ ನಮ್ಮದು ವಿಡಿಯೋ ಓಪನ್ ಆಗುತ್ತೆ. ಈ ಥರ ಕಮ್ಯುನಿಟಿ ಪೋಸ್ಟ್ ಹಾಕ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ವಂದನೆಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ವಂದನೆಗಳು.